ಸತ್ಯನ ಜಾಸ್ತಿ ಜನ ಮುಚ್ಚಿಡಕ್ಕಾಗಲ್ಲ. ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಬರ್ಬೇಕು ನಂಜಪ್ಪನವ್ರ ಮಗ ಗುಂಜಪ್ಪನವರು ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ, ಈ ಷಡ್ಯಂತ್ರಗಳನ್ನ ಮಾಡಿ, ಕುತಂತ್ರ ಮಾಡಿ. ನೀನೇ ನೋಡಕ್ ಶಾರುಖ್ ಖಾನ್ ತರಾನ ಇದೆಯಾ? ಬ್ಯಾಂಕ್ ಜನಾರ್ದನ್ ಕೊನೆ ತಮ್ಮನ್ ತರ ಇದೆಯಾ? ನಮ್ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ. ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ನಾನು ಕೂಡ 2-3 ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ನಾವೇನದಕ್ಕೆ ಹೆದರ್ಕೊಂಡು ಓಡೋಗಲ್ಲ. ಹಾಸನ ಜಿಲ್ಲೆ ರಾಜಕಾರಣ ಏನ್ ನಡೀಬೇಕು ಅದ್ ನಡೆದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ, ನಿಮ್ಗೆ ಆ ದೇವ್ರು ಕೆಟ್ಟ ದೇಹ ಕೊಡೋ ಬದಲು ಸ್ವಲ್ಪ ಮಿಡ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ ಬರೀತಲ್ಲ. ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದೀನಿ, ನಾನು ಸಹಕರಿಸಿದೀನಿ. ನಾನೇ ಹೆದರ್ಕೊಂಡು ಹೋಗೋಂತ ಪ್ರಶ್ನೆ ಇಲ್ಲ. ನಿನ್ ತರ ಕೊಬ್ಬಿರೋ ಗಂಡನ್ನ ಹೊಸ್ಕದ್ರಲ್ಲಿ ಒಂಥರ ಮಜಾ ಜಾಸ್ತಿ. ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ಮುಂದೆ ಮಗನೇ ಲೇಡೀಸ್ ನ ರೇಪ್ ಮಾಡೋದು ಸಿನಿಮಾದಲ್ಲಿ ನೋಡಿದೀನಿ. ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನ್ನ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ಕುತಂತ್ರದಿಂದ ಹಿಂಗೆ ಹೇಳಿದ್ರು ಒಂದೇ, ಹಂಗೆ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ, ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ನ ಮಗನಿಗೆ ಗೊತ್ತು? ನಾನು ಯಾವುದೇ ಕಾರಣಕ್ಕೂ ಕೇಸ್ ಅಲ್ಲ, ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ, ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ. ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗೆ ಬರ್ತೀನಿ. ಕಳ್ಳ ಇದ್ದಂಗಿದೆ ನೀನು. ಯಾರು ನೋಡಿದ್ರೆ ಮನೆ ಮಾಡ್ಬಿಟ್ಟ, ನಮ್ಗೂ ಇರೋರ್ಗು ನೆಮ್ಮದಿ ಕೊಡ್ದೆ ನೀನು. ನೋಡಿ ಹಂಗೋಯ್ತಾನೆ ಕಳ್ಳೋದಂಗ. ನೋಡಿ, ಒಂದು ಮಾತು ನಿಮಗೆ ಹೇಳಕ್ ಬಯಸ್ತೀನಿ. ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ 2-3 ದಿನ ತಾಳ್ಮೆ ಇರಿ. ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ನಾನು ಎಲ್ಲೂ ಓಡೋಗಲ್ಲ. ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್. 2 ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ, ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೋಡಿ, ಇಂಥ ಬೇವಸಿಗಳಿಗೆ ಉದ್ಧಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗಂತು. ನಾಯಿಗೆ ಮಾಡಿದ್ಯೋ ನಾಟ ಕೊಡ್ತೀವಿ ಅಂತ ಹೇಳಿ ನೀವ್ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಯಾವ ಆಪ್ತ ಸಹಾಯಕನೂ ಇಲ್ಲ. ಒಂದು. ಎರಡನೇದು, ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲಾಗ್ಲಿ ನಮ್ಮ ಮೇಲೆ ಕಪ್ಪು ಚುಕ್ಕಿ ಇಲ್ಲ. ಒದ್ದೆ ನನ್ನ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ಓಕೆ ಅಲ್ವೋ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.